1,00,000 ಫಸ್ಟೇ ಅವ್ರು ಒಂದು ಬೇರಿಗೆ 100 ರೂಪಾಯಿ ಕೊಡಬೇಕು, ಗೊಬ್ಬರ ಬೇರು 5 ಎಲ್ಲ ನಾವೇ ಕೊಡ್ತೀರಿ ಅಂತ ಹೇಳಿ ಅಗ್ರಿಮೆಂಟ್ ಹಾಕೊಂಡ್ರು. ಸರ್ ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಬೈ ಬ್ಯಾಕ್ ಗ್ಯಾರಂಟಿ ಹೇಳಿದ್ದಾರೆ. ನಮ್ಮ ಹತ್ರ 99,000 1,000 ಕಮ್ಮಿ 1,00,000 ರೂಪಾಯಿ ತಗೊಂಡು 1,000 ಬೇರು ಗೊಬ್ಬರ ಅದಕ್ಕೆ ಏನು ಬೇಕಾ ಕೊಟ್ಟು ಸರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಕಡಿಮೆ 1 ಲಕ್ಷ. ಆಮೇಲೆ ಮಣ್ಣು ತುಂಬಕ್ಕೆ ನೆಕ್ಸ್ಟ್ JCP ನೆಕ್ಸ್ಟ್ ಇದು ಎಲ್ಲ ಸೇರಿ 1,50,000 ರೂಪಾಯಿ ಆಯಿತು. 1.5 ಲಕ್ಷ. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆ ಇವತ್ತು ಅದ್ಭುತವಾದ ಕೃಷಿ ಮಾಹಿತಿ ಅಂತ ಹೇಳ್ಬೋದು. ಯಾಕೆಂದರೆ ಇದೊಂಥರ ರಿಯಾಲಿಟಿ ಚೆಕ್ ವಿಡಿಯೋ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಬೇರೆ ಹಾರ್ವೆಸ್ಟ್ ನಡೀತಾ ಇದೆ. ಇದನ್ನು ಸುಮಾರು ಭಾಷೆನಲ್ಲಿ ಕರಿಬೋದು. ಇದು ಕಂಪ್ನಿಯಲ್ಲಿ ಬೈಬ್ಯಾಕ್ ಗ್ಯಾರಂಟಿನಲ್ಲಿ 10 ಗುಂಟೆನಲ್ಲಿ ಬೆಳೀರಿ 1 ಲಕ್ಷ ಇನ್ವೆಸ್ಟ್ ಮಾಡಿ 4 ಲಕ್ಷ 5 ಲಕ್ಷ ಆಗುತ್ತೆ ಅಂತ ಫಾರ್ಮರ್ಸ್ಗೆ ಕೊಟ್ಟು ಮಾಡಿದ್ದಾರೆ. ಇದು 13 ತಿಂಗಳ ಕೃಷಿಗೆ ಹಾರ್ವೆಸ್ಟ್ ಮಾಡ್ತಾಯಿದ್ದಾರೆ. ಇದರಲ್ಲಿ ನಿಜವಾಗ್ಲೂ ಅಷ್ಟು ಇದೆಯಾ ಒಂದು ರೀತಿ ರಿಯಾಲಿಟಿ ಚೆಕ್ ವಿಡಿಯೋ ಅಂತ ಹೇಳ್ಬೋದು. ಯಾಕೆಂದರೆ ಫಾರ್ಮರ್ಸ್ ಅಲ್ಲಿದ್ದಾರೆ, ಆಲ್ಮೋಸ್ಟ್ ಅವರು ಎಕ್ಸ್ಪ್ಲೇನ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಹಾರ್ವೆಸ್ಟ್ ಮಾಡ್ತಾರೆ ಎಲ್ಲ ಮಾಹಿತಿಗಳು. ಬೇರೆ ಕೃಷಿ ಇದು ಆಯುರ್ವೇದಿಕ್ಕೇನು ಹೋಗುತ್ತೆ ಅಂತಾರೆ. ಆಯುರ್ವೇದಿಕ್ ಹೋಗ್ತಾರೆ ಅಂತ ಸುಮಾರು ಜನ ವೆಟ್ರಿವೇರು ಅಂತೇಳಿ ಅದು ಇನ್ನೂ ಡೀಟೇಲಾಗಿ ಫಾರ್ಮ್ ಹತ್ರ ಮಾತಾಡ್ಕೊಂಡು ಹೋಗೋಣ. ಆದರೆ ಇತ್ತೀಚೆಗೆ ಹೋದ ವರ್ಷ ಮಾಡ್ತಕ್ಕಂಥ ಕೃಷಿ ಯೂಟ್ಯೂಬಲ್ಲಿ ಕೆಲವು ರೈತರು ನೋಡ್ಕೊಂಡು ಮಾಡಿರ್ತಕ್ಕಂಥದ್ದು, ಅದ್ರ ರಿಸಲ್ಟ್ ಈಗ ಬಂದಿದೆ. ರಿಸಲ್ಟ್ ಯಾಕೆಂದರೆ ಯಾವುದೇ ಕೃಷಿ ಮಾಡೋದು ರೈತರು ಲಾಭ ಇರಲಿ, 1-2 ಕಾಸು ನೋಡೋಣ ಅನ್ನೋ ಉದ್ದೇಶದಿಂದ ಅಲ್ವಾ ಸರ್? ಈಗ 1 ವರ್ಷ ಆಗಿದೆ ಅಲ್ಲ ಸರ್ ಕೃಷಿಗೆ? 1 ವರ್ಷ ಆಲ್ಮೋಸ್ಟ್ 1 ವರ್ಷದ ಮೇಲೆ 1 ತಿಂಗಳು 13ನೇ ತಿಂಗಳಾಗಿದೆ. ಈಗ ಈ ಕೃಷಿನಲ್ಲಿ ಪಕ್ಕ ಅವ್ರಿಗೆ ಅನುಭವ ಇರುತ್ತೆ, ಇಷ್ಟು ಬರುತ್ತೆ ಅಷ್ಟು ಹೋಗುತ್ತೆ ಅಂತ ಗಾಳಿ ಮಾತು ಸುದ್ದಿ ಇಲ್ಲ. ಇಷ್ಟು ಬಂದಿದೆ, ಇಷ್ಟು ಬರುತ್ತೆ ಅನ್ನೋದು. ಇದು ಕೃಷಿಯಲ್ಲಿ ನಷ್ಟನೋ ಲಾಭನೋ ಏನು ತಂದು ಕೊಟ್ಟಿದೆ ಅವ್ರ ಬಗ್ಗೆ ಮಾಹಿತಿ ಕೇಳೋಣ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈ ಕೃಷಿ ಬಗ್ಗೆ ನಮ್ಗೆ ಒಂದು ನಿಮಿಷ. ಈ ಕೃಷಿ ಬಗ್ಗೆ ನಮ್ಗೇನು ಗೊತ್ತಿಲ್ಲ ABCD, ಅದು ನೀವು ಎಕ್ಸ್ಪ್ಲೇನ್ ಮಾಡಿರಂತೆ. ಈಗ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ಊರು ನಿಮ್ಮ ಹೆಸರು? ಸರ್ ಸ್ಯಾನಮಂಗಲ ಚಂದ್ರಶೇಖರ್ ಅಂತ, ತಮಿಳ್ನಾಡು ಗಡಿನಾಡಿನ ಕನ್ನಡಿಗರು. ಹೌದು ಸರ್, ಗಡಿನಾಡಲ್ಲಿ ಇದ್ದೀವಿ. ಇಲ್ಲಿ ನಮ್ಗೆ 100 ಮೀಟರ್ ಬಿಟ್ರೆ 100 ಮೀಟರ್ ಬಿಟ್ರೆ ಕರ್ನಾಟಕ ಗಡಿನಾಡು. ಕನ್ನಡಿಗರೇ ತಾಯಿ ಭಾಷೆ ಕನ್ನಡ. ಅದು ನಾವು ತಮಿಳ್ನಾಡಲ್ಲಿ ಇದ್ದೀವಿ. ಖುಷಿ ಸರ್. ಕೃಷಿ ಬಗ್ಗೆ ಯೂಟ್ಯೂಬ್ ಅಲ್ಲಿ 100 ಯೂಟ್ಯೂಬ್ಗಳು ನಾವು ಚೆಕ್ ಮಾಡುವಾಗ ನಾವೊಂದು ಪ್ರೊಫೆಷನಲ್ ಮಾಡ್ತಾ ಇದ್ರಿ. ಒಂದು 10 ಜನಕ್ಕೆ ಅನುಕೂಲ ಆಗ್ಲಿ ಏನೋ ಹೇಳ್ತಾರೆ, 1 ಲಕ್ಷ ಹಾಕಿದ್ರೆ 5 ಲಕ್ಷ ಬರ್ತದೆ, 10 ಲಕ್ಷ ಬರ್ತದೆ ಅಂತ ಹೇಳಿ 106 ಜನ ಯೂಟ್ಯೂಬ್ಗಳು ಮಾಡುವಾಗ ನಾವು ಅದನ್ನ ನಂಬಿ ಒಬ್ಬ ರೈತರಿಗಾಗಿ 4 ಜನಕ್ಕೆ ಉಪಯೋಗ ಆಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮ ಪ್ರೊಫೆಷನಲ್ ಬೇರೆ ಇತ್ತು. ಏನೇ ಇದ್ರು ಅದನ್ನ ಮಾಡೋಣ ಅಂದ್ಬಿಟ್ಟು 1 ವರ್ಷದಿಂದ ಮಾಡಿದ್ವಿ. 1,00,000 ರೂಪಾಯಿ ಫಸ್ಟೇ ಅವ್ರು ಒಂದು ಬೇರಿಗೆ 100 ರೂಪಾಯಿ ಕೊಡಬೇಕು, ಗೊಬ್ಬರ ಬೇರು 5 ಎಲ್ಲ ನಾವೇ ಕೊಡ್ತೀರಿ ಅಂತ ಹೇಳಿ ಅಗ್ರಿಮೆಂಟ್ ಹಾಕೊಂಡ್ರು. ಸರ್ ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಬೈ ಬ್ಯಾಕ್ ಗ್ಯಾರಂಟಿ ಹೇಳಿದ್ದಾರೆ. ನಮ್ಮ ಹತ್ರ 99,000 1,000 ಕಮ್ಮಿ 1,00,000 ರೂಪಾಯಿ ತಗೊಂಡು 1,000 ಬೇರು ಗೊಬ್ಬರ ಅದಕ್ಕೆ ಏನು ಬೇಕಾ ಕೊಟ್ಟು ಸರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಕಡಿಮೆ 1 ಲಕ್ಷ. ಆಮೇಲೆ ಮಣ್ಣು ತುಂಬಕ್ಕೆ ನೆಕ್ಸ್ಟ್ JCP ನೆಕ್ಸ್ಟ್ ಇದು ಎಲ್ಲ ಸೇರಿ 1,50,000 ರೂಪಾಯಿ ಆಯ್ತು. 1.5 ಲಕ್ಷ ಬರೀ ಇನಿಷಿಯಲ್ ಸೇಲ್ ಆಯ್ತು, ಇದಾಯ್ತು. ಆಮೇಲೆ ಅದಕ್ಕೆ ಮುದ್ದೊಡೆಯಕ್ಕೆ, ಕಳೆ ತೆಗಿಯಕ್ಕೆ, ಮತ್ತೆ ಅದನ್ನ ನೋಡೋದಕ್ಕೆ ಆಳುಗಳು 4,000-5,000 ಅದನ್ನ ಕೊಯ್ದು ಪಕ್ಕ ಹಾಕ್ಬೇಕು. ಏನೋ ಇದನ್ನ ಅದ್ ಹೈಟ್ ಬಂದಾಗ ಅದನ್ನ ಕೊಯ್ದು ಪಕ್ಕಕ್ಕೆ ಹಾಕ್ಬೇಕು. ಮತ್ತೆ ತಿಂಗಳಿಗೆ ಒಂದ್ಸಾರಿ ಅವ್ರು ಕೊಡೋ ಗೊಬ್ಬರ ಹಾಕ್ತಾ ಇರ್ಬೇಕು. ಇವೆಲ್ಲ ನೋಡಿದ್ರೆ ನನ್ಗೆ 1 ಲಕ್ಷ 2 ಲಕ್ಷ ಹತ್ತತ್ರ ಬಂದ್ಬಿಟ್ಟಿದೆ. ಬೆಳೆ ಮಾಡೋಷ್ಟು 2 ಲಕ್ಷ ಆಗಿದೆ. ಈಗ ಇದನ್ನ ಎತ್ಕೊಂಡು ಹೋದ್ರೆ 2 ಲಕ್ಷ ಬರ್ತೈತೆ ಅನ್ನೋ ಗ್ಯಾರಂಟಿ ಇಲ್ಲ. 11 ತಿಂಗಳಲ್ಲಿ ತೆಗಿತೀನಿ ಅಂತ ಹೇಳಿದ್ರು, ಆದ್ರೆ ಅವ್ರು ತೆಗ್ದಿಲ್ಲ. ಫೋನ್ ನಾಟ್ ರೀಚಬಲ್. ನಾವು ಕಂಪ್ನಿ ಮೇಲೆ ಲೀಗಲ್ ಆಕ್ಷನ್ ತಗಂತೀವಿ ಅನ್ನೋವಾಗ ಅವರು 13ನೇ ತಿಂಗಳಲ್ಲಿ ಬಂದಿದ್ದಾರೆ. ಅಗ್ರಿಮೆಂಟ್ ಹಾಕೊಟ್ಟಿದ್ದಾರೆ ಬಂದಿದ್ದಾರೆ. ಇನ್ನು ಎಷ್ಟು ತೂಕ ಬರ್ತದೆ ನನ್ನ ಪ್ರಕಾರ ನಾವು ಹಾಕಿರೋ ಅಸಲು ಬರ್ತಾ ಇತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಸುಮ್ಗೆ ಇಲ್ಲಿ ಜಂಬಕ್ಕೆ ಯಾರೋ ಏನೋ ಹೇಳ್ತಾರೆ ಅಂತ ನಾವು ಹೋಗಿ ಮೋಸ ಹೋಗ್ತಾ ಇದ್ದೀವಿ. ದಯವಿಟ್ಟು ನಮ್ಮ ರೈತರು ಕಷ್ಟ ಪಡ್ತಾ ಇದ್ದೀರಿ. ಕಷ್ಟಪಟ್ಟು 1 ವರ್ಷ ಕಾದು ಇದರಿಂದ ಬರೋದು ಏನೂ ಇಲ್ಲ ಅಂತ ನನ್ನ ಅನಿಸಿಕೆ, ನನ್ನ ಅನುಭವ. ಆದ್ರೆ ಆತರ ಪಟ್ಟು ಎಲ್ಲಿ ಯಾರು ಮಾಡಕ್ ಹೋಗ್ಬೇಡಿ. ಹೋಗಿದ್ದೀರಂದ್ರೆ ಈ ತರನೇ ನಾವು ಹಾಕಿರೋ ಬಂಡವಾಳ ಎತ್ಕೊಳ್ಳೋದೇ ನಮ್ಗೆ ಕಷ್ಟ. ಯಾವುದೇ ಕೃಷಿ ಆಗ್ಲಿ ಅದ್ರ ರಿಸಲ್ಟ್ ಅದ್ರ ಫ್ಯೂಚರ್ ಬಗ್ಗೆ ಕನ್ಫರ್ಮೇಶನ್ ಇಲ್ದ್ರೆ ನಾವು ಹೋಗ್ಬಾರ್ದು ಅನ್ನೋದಕ್ಕೆ. ಹೌದು, ಹೊಸದಾಗಿ ಬಂದಿದೆ ಏನೋ ಸಾಧನೆ ಮಾಡ್ತೀವಿ ಅಂತ ಹೋಗಿದ್ರು, ಅಲ್ಲಿ ಏನು ಇಲ್ಲ ಸರ್, ಮಾಡಕ್ ಆಗ್ತಾ. ಯಾರೋ ಬದುಕ್ತಾರೆ ಇದರಲ್ಲಿ. ಬೇರೆಗೊಂದು ರೇಟ್ ಅಂತಾರೆ, ಇದಕ್ಕೊಂದು ಹೇಳೋವಾಗೆಲ್ಲ ಚೆನ್ನಾಗಿ ಹೇಳ್ತಾರೆ. ನಿಮ್ಗೆ ಪ್ರಾರಂಭದಲ್ಲಿ ಏನ್ ಹೇಳಿದ್ರು ಸರ್? ಕಂಪ್ನಿ ಎಲ್ಲ ಹೇಳಿದ್ರು, ಇಷ್ಟು ಬರ್ತದೆ, 3 kg ಬರ್ತದೆ, 5 kg ಬರ್ತದೆ, 1 ಲಕ್ಷ ಹಾಕಿದ್ರೆ 5 ಲಕ್ಷ ಬರ್ತದೆ. 1 ಲಕ್ಷ ಅವರೇ ತಗೊಬಿಡ್ತಾರೆ. ಇನ್ನು ಒಂದೊಂದು 13 ತಿಂಗಳು ನಾವು ಕಷ್ಟ ಪಡೋದಕ್ಕೆ ಮಣ್ಣು, ಗೊಬ್ಬರ, JCP ಒಂದು JCP ಇಲ್ಲಿ ನೋಡ ಗುಂಡಿ ಕಾಯಕ್ಕೆ ಬಂದಿದ್ದಾರೆ 3,000 ರೂಪಾಯಿ ತಗೊಂಡೋದು. ಏನ್ ಸರ್ ತೊಳೆಯಕ್ಕೆ ವಾಶ್ ಮಾಡಕ್ಕೆ ವಾಶ್ ಮಾಡಿ ಇದನ್ನ ಒಣಗಿಸಿ ಇದನ್ನ ಮಾಡಿ ಎಲ್ಲ ಮಾಡೋವಾಗ ಇದು ಸರ್ ಇದನ್ನ ಈಗ ನೀವು ಇಲ್ಲಿ ಹಾರ್ವೆಸ್ಟ್ ಮಾಡ್ತಾರಲ್ಲ ಬೇರು, ಇದನ್ನ ಡೈರೆಕ್ಟ್
ಡೈರೆಕ್ಟಾಗಿ ವೆಯ್ಟ್ ಹಾಕಲ್ವಾ ಇವರು? ಡೈರೆಕ್ಟ್ ಆಗಿ ಹಾಕಲ್ಲ, ಆರಿಸ್ಬಿಟ್ಟು ಒಂದ್ ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಮಗೆ ಕೊಡು ಅಂತಾರೆ ಸರ್. ಮತ್ತೆ ಅಲ್ಲಿ 2 kg ಇವಾಗ ವೆಯ್ಟ್ ಇದೆ ಅಂದ್ರೆ ನಾವು ಒಣಗಿಸೋದಕ್ಕೆ 1 kg ಬರೋದು, ಅದೇ 200 ರೂಪಾಯಿ ಬರ್ತದೆ. ನಾನು ಹಾಕಿರೋ 200 ರೂಪಾಯಿ ನನಗೆ ಬರೋದು ಕಷ್ಟ. ಅದರಲ್ಲಿ ಸೆಂಟ್ರಲ್ಲಿ ಒಂದು 50-60 ಡ್ಯಾಮೇಜ್ ಇದೆ, ಕೆಲವು ಕಡಿಮೆ ಇದೆ. ಅದ್ ನೋಡಕ್ ಹೋದ್ರೆ ನನ್ಗೆ ಹಾಕಿರೋದು ಬರ್ತೈತೆ ಇಲ್ಲ ಅನ್ನೋ ನಂಬಿಕೆನೇ ಇಲ್ಲ ಸರ್. ಈಗ ನೀವು ವಾಶ್ ಮಾಡಿ ಅದನ್ನ ತಗೊಂಡೋಗಿ ಒಣಗಿಸಿ ಆಮೇಲೆ ಅದಕ್ಕೆ 3-4 ದಿವಸ ಆದ್ಮೇಲೆ ಏನ್ ರೇಟ್ ಹಾಕೊಳ್ತಾರೆ ಸರ್ ಕೆಜಿಗೆ? 200 ರೂಪಾಯಿ ಹೇಳಿದ್ದಾರೆ. ತುಂಬಾ ಕಡಿಮೆ ಆಯ್ತಲ್ಲ ಸರ್? ಕಡಿಮೆ ಏನ್ ಮಾಡೋದು, ಮಾಡಿದೀವಿ, ಯಾರಿಗೋ ಒಬ್ರು ಉಪಯೋಗ ಆಗ್ಲಿ ನೋಡೋಣ ಅಂತ ಮಾಡಿದ್ವಿ. ಆದ್ರೆ ಈಗ ನೋಡಿದ್ರೆ ಅದ್ರ ಬಗ್ಗೆ ಅರ್ಥ ಆಯ್ತು. ಇದರಿಂದ ನಾನು ಇನ್ನೊಂದು ಕೆಲಸ ಮಾಡ್ಕೊಂಡಿದ್ದೀನಿ, ಇದರಿಂದ ನನ್ಗೇನು ನೋವು ಅನ್ನೋದಿಲ್ಲ. ಇದನ್ನೇ ನಂಬ್ಕೊಂಡಿರೋರು 1 ವರ್ಷ ತನ್ನ ಜೀವನ ಹೆಂಗ್ ನಡೆಸ್ತಾರೆ? ಹೌದು ಸರ್. ಹೇಗ್ ಜೀವನ ನಡೆಸ್ತಾರೆ? ಈಗ ಇದು ಎಷ್ಟು ಏರಿಯಾದಲ್ಲಿ ಬೆಳೆದಿದ್ದು ಕೃಷಿ ಸರ್? 20 ಸೆಂಟ್ ಸರ್, 20 ಸೆಂಟ್ 1000 ಬ್ಯಾಗ್ ಹಾಕಿಲ್ಲ ಸರ್. ಈಗ ನಿಮ್ಮ ಜೊತೆನಲ್ಲಿ ನಿಮ್ಮ ಸ್ನೇಹಿತರಾಗ್ಲಿ ಯಾರಾಗ್ಲಿ ಇದನ್ನ ಏನಾದ್ರು ಕೃಷಿ ಮಾಡಿದ್ರ ಹಿಂದ್ಗಡೆ? ಇದನ್ನ ಮಾಡ್ಬೇಕು ಅಂತ ಸುಮಾರು ಜನ ಕಾಯ್ತಾ ಇದಾರೆ. 5 ಎಕರೆ ಇವತ್ತು 50,000 ಬ್ಯಾಗ್ ಹಾಕಕ್ಕೂ ರೆಡಿ ಇದ್ರು. ಇವತ್ತು ನೋಡಿ ನಾನು ಯಾರಿಗೂ ರೆಫರ್ ಮಾಡಿಲ್ಲ. ಈ ತರ ಕಷ್ಟ ಇದೆ ಈ ಜೀವನ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಲಾಟ್ರಿ ಹೊಡೆದಂಗೆ ಬಂದ್ರೆ ಅದರಲ್ಲೇ ಲಕ್ಷಗಳು ಮಾಡ್ಕೊಳ್ಳಿದ್ರು, ಬೇಡ ಅಂತ ನಾನು ರೆಫರ್ ಮಾಡಿಲ್ಲ ಸರ್. ಅದೇ ಸರ್. ಈಗ ಇನ್ನೂ ಹಾರ್ವೆಸ್ಟ್ ನಡೀತೈತಲ್ಲ ಸರ್, ಇದ್ರಲ್ಲಿ ನಮ್ಗೆ ಅಷ್ಟೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಾ? ಅದು ಏನಾದ್ರು ನೀವು ಪ್ರಾಯೋಗಿಕವಾಗಿ ಬ್ಯಾಗ್ ಚೆನ್ನಾಗಿರೋ ಬ್ಯಾಗ್ ಒಂದನ್ನು ಓಪನ್ ಮಾಡಿ ನಾನು ತೊಳೆದು ಕಡಲೂರಲ್ಲಿ ಒಂದು VV ಮ್ಯಾಟ್ರಿಕ್ಸ್ ಅಂತ ಒಂದಿದೆ, ಅಲ್ಲಿಗೆ ಕಾಂಟ್ಯಾಕ್ಟ್ ತಗೊಂಡಿದ್ದೆ. ಚೆಕ್ ಮಾಡೋಣ ಒಂದ್ಸಾರಿ, ನಮ್ಗೆ ಲಾಭ ಬರ್ಬೇಕನ್ನೋ ಒಂದು ಉದ್ದೇಶದಿಂದ ನಾನು ಹೋಗಿ ಅದನ್ನ ಚೆಕ್ ಮಾಡಿ ಒಂದೊಂದು ತೆಗೆದು ಒಣಗಿಸಿ ನನಗೆ 2 ದಿವಸ ಒಣಗಿಸ್ಬಿಟ್ಟು ಕಳಿಸ್ಬೇಕಂತ ಕೇಳಿದ್ರು. ನಾನು ತೆಗೆದಾಗ 2 kg ಇತ್ತು. ಚೆನ್ನಾಗಿರೋ ಬ್ಯಾಗು, ಒಳ್ಳೆ ಬ್ಯಾಗ್ನೇ ನೋಡಿ ಶಾಂಪಲ್ ಕಳ್ಸೋದಲ್ವಾ, ನಾವು ಅಂತಿಂತದ್ದು ಕಳಿಸ್ತೀವಿ. ಚೆನ್ನಾಗಿ ಬೇರೆ ಇರೋದು, ಚೆನ್ನಾಗಿ ಸುಳಿ ಇರೋದನ್ನ, ಚೆನ್ನಾಗಿ ಹಚ್ಚಿಗಿರೋದನ್ನ ನೋಡಿ ತೆಗಿಸ್ದೆ. ತೆಗ್ದು ಕಳಿಸ್ಬಿಟ್ಟು ನಾನು ಒಣಗಿಸ್ಬಿಟ್ಟು ಎತ್ಕೊಂಡೋಗಿ ಎಷ್ಟಿ ಕೊರೆಯಲ್ಲಿ ವೆಯ್ಟ್ ಮಾಡುವಾಗ 800 ಗ್ರಾಮ್ 750 ಗ್ರಾಮ್ ಬರ್ತಾ ಇತ್ತು. 2 kg ಇರೋದು ಅಷ್ಟಾಗ್ಬಿಟ್ಟಿದೆ ತೂಕ ಇರುವಾಗ. ಈ ಪೊಸಿಷನ್ ಇದೆ. ಇನ್ನು ಅದ್ರ ನೋಡಿದ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ನೀವು ಅದು ಒಂದು ಗಿಡದಲ್ಲಿ ಇಷ್ಟು ಬಂದ್ರೆ ಧರ್ಮಪುರಿಗೆ ಒಂದು ಕಳಿಸೋವಾಗ ಅದೇ ತರ ಆಯ್ತು. ನಾನು ಶಾಂಪಲ್ 2-3 ಕಂಪ್ನಿ ಕಳಿಸ್ದೆ. ಕಳಿಸಿರೋವಾಗೆಲ್ಲ ಈ ಪ್ರಾಬ್ಲಮ್ ಆಯ್ತು. ಅಲ್ಲಿ ಸರ್ ರಿಸಲ್ಟ್ ಯಾವ ತರ? ಇವತ್ತು ಹಾಕಿರೋ ವೆಯ್ಟ್ ಒಣಗಿಸಿದಾದ್ಮೇಲೆ ಹಾಫ್ ಬರ್ತದೆ. 1 kg ಅಂದ್ರೆ ಅರ್ಧ kg, 2 kg ಅಂದ್ರೆ 1 kg, 3 kg ಯಾವ್ದು ಬಂದಿಲ್ಲ. ಸರಿ ಸರ್. ಈಗ ನೀವು ಅಲ್ಲಿ ಕಳಿಸಿರಲ್ಲ ಸರ್, ಪ್ರೊಡಕ್ಷನ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಸರ್? ಕ್ವಾಲಿಟಿ ಚೆನ್ನಾಗಿ ತೆಗ್ದಿದ್ಯಾ ಅಂತಾರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಕ್ವಾಲಿಟಿ ಇದೆ ಅಂತ. ಕ್ವಾಲಿಟಿ ಇದ್ದಿಲ್ಲ ಸರ್, ಕ್ವಾಲಿಟಿ ಇಲ್ಲ ಅಂದ್ರೆ ಏನಾಗುತ್ತೆ? ಕ್ವಾಲಿಟಿ ಇದ್ರೆ ಈಗಲೇ ನೀವು ಬಂಡವಾಳ ಬರೋದಿಲ್ಲ ಅಂತೀರಾ? ಹಂಗಾದ್ರೆ ಯಾವುದೇ ಕೃಷಿಗೆ ಹೋಗೋದಕ್ಕೆ ಮುಂಚೆ ರೈತರು ಒಂದ್ಸಲ ಅಲ್ಲ 1000 ಬಾರಿ ಯೋಚನೆ ಮಾಡಿ ಇದನ್ನ ಆದಷ್ಟು ಸೈಡ್ ಬಿಸ್ನೆಸ್ ಯಾರೋ ಇದನ್ನ ಮಾಡಿದ್ರೆ ಓಕೆ ಸರ್. ಫ್ಯಾಮಿಲಿ ರನ್ ಮಾಡಬೇಕು, ಇದರಿಂದಾನೆ ಬದುಕಬೇಕು ಅನ್ನೋದು ತುಂಬಾ ಕಷ್ಟ ಸರ್. ತನ್ನ ಮನೆಯಲ್ಲಿರೋ ಒಡವೆಗಳನ್ನೆಲ್ಲ ಇಟ್ಬಿಟ್ಟು 1 ವರ್ಷ ತನ್ನ ಜೀವನ ಕಳ್ಕೊಳ್ತಾರೆ. ಆಮೇಲೆ ನಮ್ಮ ಫಾರ್ಮರ್ಸ್ ಇನ್ನೊಂದು ಯೋಚನೆ ಮಾಡಿ, ಕೃಷಿ ಮಾಡ್ತಕ್ಕಂಥವ್ರು ಯೋಚನೆ ಮಾಡೋರು, ಇವರು ಕೆಲವರು ಫಾರ್ಮರು ಯಾರು ಮಾಡಬಾರ್ದು ಅಂತ ಹೊಟ್ಟೆವರಿಗೆ ಹೇಳ್ಬಿಡ್ತಾರೆ ಅಂತ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಒಬ್ಬರು ಬದುಕಲಿ ಅಲ್ಲಲ್ಲ ಸರ್, ಕೆಲವ್ರು ಹಂಗ ಅನ್ಕೊಂತಾರೆ. ಸೋಷಿಯಲ್ ಸರ್ವಿಸ್ ಅಲ್ಲಿ ಇರೋರು ಇನ್ನೊಬ್ರು ಬದುಕಬೇಕಂತ ಎದುರು ನೋಡ್ಯಾರೆ ಹೊರತು ನಾವು ಅದ್ರ ದಯವಿಟ್ಟು ಬೇರೆ ಸುಮ್ಮನೆ ಹೇಳಿಕೆ ಮಾತುಗಳನ್ನ, ಆಕಾಶ ಅಂಗೈಲಿ ಅರಮನೆ ತೋರಿಸೋ ಮಾತುಗಳನ್ನ ನಂಬೇಡಿ. ಯಾವುದೇ ಒಂದು ಕೃಷಿ ಮಾಡೋದಕ್ಕೆ ಮುಂಚೆ 100 ಬಲ 1000 ಬಾರಿ ಯೋಚನೆ ಮಾಡಿ. ಆದ್ರಿಂದ ಈ ಕೃಷಿ ಮಾಡುವ ಮುನ್ನ ಕಂಪ್ನಿಗಳವ್ರು ಬದುಕೊಂತಾರೆ 100%. ಅದು ಅವ್ರ ರೈತರಿಗೆ ಅದು ವರ್ಕೌಟ್ ಆಗಲ್ಲ ಅಂತ ನಮ್ಮ ಫಾರ್ಮರ್. ಯಾಕೆಂದ್ರೆ ನಾವು ಇದ್ರ ಬಗ್ಗೆ ಫಾರ್ಮಿಂಗ್ ವಿಡಿಯೋ ಮಾಡ್ಬೇಕಂತ ಇದ್ವಿ, ಆದ್ರೆ ನಮ್ಗೆ ಅದ್ಭುತ ಅಂತಾನೆ ಹೇಳ್ಬೋದು. ನಮ್ಮ ಅದೃಷ್ಟ ನಮ್ಮ ವ್ಯೂವರ್ಸ್ಗೋಸ್ಕರ ಇದ್ರ ರಿಸಲ್ಟ್ ಸಮೇತ ಸಿಕ್ಬಿಟ್ಟಿದೆ. ಎಷ್ಟಾಗುತ್ತೆ ಏನಂತ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಮಾಹಿತಿ ನಮ್ಗೆ ನೇರ ಯಾವುದೇ ಫಿಲ್ಟರ್ ಇಲ್ಲದೆ ಹೇಳಿದ್ದಕ್ಕೆ ತುಂಬಾ ಖುಷಿ ವಿಚಾರ ಸರ್. ಯಾಕೆಂದ್ರೆ ರಿಯಾಲಿಟಿ ಚೆಕ್ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾದ ಮಾಹಿತಿಯನ್ನು ತಿಳಿಸ್ಕೊಳಿದ್ರೆ ನಿಮ್ಮ ಅನುಭವ. ಇದಕ್ಕೂ ಮೀರಿ ಏನಾದ್ರು ರೈತರಿಗೆ ಕೃಷಿಗೆ ಹೋಗಿದ್ರೆ ಅವ್ರ ಹಣೆ ಬರ ಅದು ಅದೃಷ್ಟ ಅಂತ ಹೇಳ್ಬೋದು. ನಾವಿರೋದು ಹೇಳಿದ್ವಿ ಸರ್, ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶ. ಹೌದು ಸರ್. ನಾವ್ ಯಾವತ್ತು ಧರ್ಮನೇ ನೋಡ್ತೀವಿ, ಸತ್ಯನೇ ಕಾಪಾಡ್ತೀವಿ. ಇಷ್ಟು ಧರ್ಮದಿಂದ ಹೇಳ್ತಾ ಇದೀವಿ ಸರ್. ಸರಿ ಸರ್. ಈಗ ನಮ್ಮ ರೈತರಿಗೆ, ಬೇರೆ ರೈತರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು, 1 ವರ್ಷದ ಕೃಷಿನಲ್ಲಿ ಇಷ್ಟೊಂದು ಅಧ್ವಾನ ಆಗಬಾರ್ದು ಅಂದ್ಬಿಟ್ಟು ನಿಮ್ಮ ನಿಸ್ವಾರ್ಥ ಇನ್ಫಾರ್ಮೇಷನ್ ಮಾಹಿತಿ ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಚಾನಲ್ ಕಡೆಯಿಂದ, ವೀಕ್ಷಕರ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು.